BHEL ಅಂತಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಇವರು ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸು, ಹಾಗೆ ಟ್ರಾನ್ಸ್ಪೋರ್ಟೇಷನು, ಟ್ರಾನ್ಸ್ಮಿಷನು, ರಿನ್ಯೂವಬಲ್ ಎನರ್ಜಿ, ಪವರ್, ವಾಟರ್, ಇಂಡಸ್ಟ್ರಿ, ಆಯಿಲ್ ಆ್ಯಂಡ್ ಗ್ಯಾಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ 1964ನೇ ಇಸ್ವಿಯಿಂದ ಕಾರ್ಯರತರಾಗಿರುವಂಥ ಸಂಸ್ಥೆ ಇದು. ಇವರು ಈಗ 150 ಇಂಜಿನಿಯರ್ ಟ್ರೈನೀಸ್ ಮತ್ತು 250 ಸೂಪರ್ವೈಸರ್ ಟ್ರೈನೀಸ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಮಾಹಿತಿ ತಂದುಕೊಡ್ತಿರುವಂಥ ನ್ಯಾಪ್ಸೋನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ಕೆಲವೇ ನಿಮಿಷಗಳ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗಿ ಕೇಳ್ತೀವಿ. ಇದಕ್ಕೆ ಲಾಸ್ಟ್ ಡೇಟ್ ಈಗ ಯಾವತ್ತಿದೆ ಅಂತ ನೋಡಿದ್ರೆ 28 ಫೆಬ್ರವರಿ 2025. ಅಷ್ಟರ ಒಳಗೆ ಅರ್ಹರಿರುವವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮುಂದೆ ಯಾವ ಇಂಜಿನಿಯರಿಂಗ್ ಬ್ರ್ಯಾಂಚಸ್ಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ಮೆಕ್ಯಾನಿಕಲು, ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ ಮತ್ತು ಮೆಟಲರ್ಜಿಗೆ ಸಂಬಂಧಪಟ್ಟಂಥ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸಿಂದ ಅರ್ಜಿಗಳನ್ನು ಕರೆದಿದ್ದಾರೆ. ಈ ವಿಡಿಯೋಗೆ ನೀವು ಒಂದು ಲೈಕ್ ಬಟನ್ ಕೊಡಿ ಅಂತ ಕೇಳ್ತಿದ್ದೀವಿ. ಅಪ್ಪರ್ ಏಜ್ ಲಿಮಿಟು 27 ವರ್ಷ ಇದೆ. 27 ವರ್ಷದ ಒಳಗೆ ನೀವು ಇರಬೇಕು ಇಂಜಿನಿಯರ್ ಆಗಿ, ಹಾಗೂ ನಿಮಗೆ 2 ವರ್ಷದ ರಿಲ್ಯಾಕ್ಸೇಷನ್, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಅಥವಾ MBA ಯಾವುದಾದ್ರು ಮಾಡಿದರೆ ನಿಮಗೆ 2 ವರ್ಷದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಹಳ ಮುಖ್ಯವಾಗಿ ಸರ್ಕಾರದಿಂದ ಏನೆಲ್ಲ ನಿಯಮ ಇದೆ ಏಜ್ ರಿಲ್ಯಾಕ್ಸೇಷನ್ಗೆ ಅದೆಲ್ಲವೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಸಂಬಳವನ್ನು ನೋಡಿದಾಗ ಇಂಜಿನಿಯರಿಂಗ್ ಟ್ರೈನೀಸ್ಗೆ ವರ್ಷಕ್ಕೆ ಅಂದರೆ ಈ ಪ್ರಾರಂಭದ ತರಬೇತಿ ಸಮಯದಲ್ಲಿ ತಿಂಗಳಿಗೆ 50,000 ಸಿಗುತ್ತೆ. ತಿಂಗಳಿಗೆ ತರಬೇತಿ ಸಮಯದಲ್ಲಿ. ಅದೇ ನೀವು ತರಬೇತಿ ಮುಗಿಸಿ ನೀವು ಇಂಜಿನಿಯರ್ ಆಗಿ ಅಬ್ಸಾರ್ವ್ ಆದ ನಂತರ ವರ್ಷಕ್ಕೆ CTC 12 ಲಕ್ಷ ರೂಪಾಯಿ ಇರುತ್ತೆ. ಇನ್ನು ನೀವು ಸೂಪರ್ವೈಸರ್ ಟ್ರೈನೀಸ್ ಆಗಿ ಸೇರಿದಾಗ ಅಲ್ಲಿಯ ಸಂಬಳ ಹೇಗಿರುತ್ತೆ ಅಂದರೆ ತರಬೇತಿ ಸಮಯದಲ್ಲಿ 32,000 ಇರುತ್ತೆ. ಹಾಗೆ ನಿಮ್ಮನ್ನು ಇಂಜಿನಿಯರ್ಸ್ ಆಗಿ ಅಬ್ಸರ್ವ್ ಮಾಡಿದಾಗ 7.5 ಲಕ್ಷ ವರ್ಷಕ್ಕೆ ಇರುತ್ತೆ. ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನೀವು ಮಾಡಬೇಕಾಗಿರೋದು ಲಿಂಕ್ ಮುಖೇನವೇ ಯೂಟ್ಯೂಬ್ ಈ ವಿಡಿಯೋನ ನೋಡಬೇಕಾಗಿ, ಆಗ ನಿಮಗೆ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅಂತ ಕಾಣುತ್ತೆ ಪದ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇವೆ. ಕಡೆಯದಾಗಿ ನಾವು ಹೇಳೋದು ಅಡ್ವರ್ಟೈಸ್ಮೆಂಟ್ ಲಿಂಕಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣ ಪ್ರತಿಯೊಂದು ಲೈನನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಹರಿದ್ದರೆ ನೀವು ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ನಾವು ಹೇಳಿದ್ದೇವೆ, 28 ಫೆಬ್ರವರಿ 2025 ಅಷ್ಟರ ಒಳಗೆ ಅರ್ಜಿಯನ್ನು ಸಲ್ಲಿಸಿ. ಹಾಗೂ ಇದು 150 ಇಂಜಿನಿಯರ್ ಟ್ರೈನೀಸ್ಗೆ ಮತ್ತು 250 ಸೂಪರ್ವೈಸರಿ ಟ್ರೈನೀಸ್ಗೆ ಅರ್ಜಿಯನ್ನು ಕರೆದಿರೋವಂಥ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.